ಹಾಯ್, ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಚಂದ ಇದ್ದೀರಾ ಅನ್ಕೊಳ್ತೀನಿ. ನಾನು ಸಹ ಚಂದ ಇದ್ದೀನಿ. ನಾನು ಇವತ್ತು ಮನೆಯಲ್ಲಿ ಬೆಣ್ಣೆ ಮುರುಕು ಮಾಡ್ತಾ ಇದ್ದೀನಿ. ನಾನು ಬೆಣ್ಣೆ ಮುರುಕಿಗೋಸ್ಕರ 4 ಕಪ್ಪು ಅಕ್ಕಿ ಹಿಟ್ಟು ತೊಗೊಂಡಿದ್ದೀನಿ. ಇದೇ ಕಪ್ಪಿಂದ 1 ಕಪ್ಪು ಹುರ್ಗಡ್ಲೆ ತೊಗೊಂಡಿದ್ದೀನಿ. ಅದಕ್ಕೆ ಒಂದು 5 ಖಾರ ಮೆಣಸಿನ್ಕಾಯಿ ಹಾಕ್ಕೊಂಡಿದ್ದೀನಿ. ನಿಮಗೆ ಖಾರ ಬೇಕು ಅಂದರೆ ಹಾಕ್ಕೊಳ್ಳಿ, ಇಲ್ಲ ಅಂದರೆ ಬೇಡ. 1 ಕಪ್ಪು ಕಡಲೆ ಹಿಟ್ಟು ತೊಗೊಂಡಿದ್ದೀನಿ. ಬೆಣ್ಣೆ ತೊಗೊಂಡಿದ್ದೀನಿ, ಒಂದು ಸ್ವಲ್ಪ ಬಿಳಿ ಎಳ್ಳು, ಮತ್ತು ಇದು ಓಮ್ ಕಾಳು ತೊಗೊಂಡಿದ್ದೀನಿ. ನಾನಿಲ್ಲಿ ಬಾಣಲಿ ಬಿಸಿಗೆ ಇಟ್ಕೊಂಡಿದ್ದೀನಿ. ಎಣ್ಣೆ ಕಾಯಕ್ಕೆ ಇಟ್ಕೊಬಿಡ್ತೀನಿ ಫಸ್ಟು. ಎಣ್ಣೆ ಕಾಯಿಲಿ ಅಷ್ಟರಲ್ಲಿ ನಾನು ಹಿಟ್ಟು ಕಲಿಸ್ಕೊಳ್ತೀನಿ. ಈಗ ನಾನು ಹುರ್ಗಡ್ಲೆನ ಪುಡಿ ಮಾಡ್ಕೊಂಡು ಬರ್ತೀನಿ, ಮೆಣಸಿನ್ಕಾಯಿ ಸಮೇತ. ಮತ್ತು ಬೆಣ್ಣೆನ ಕರ್ಗಕ್ಕೆ ಇಟ್ಕೊಳ್ತೀನಿ. ಕರಗಿಸಿ ಹಾಕ್ಕೊಳ್ಳೋಣ ಸ್ವಲ್ಪ. 4 ಕಪ್ ಅಕ್ಕಿ ಹಿಟ್ಟಿಗೆ 1 ಕಪ್ ಹುರ್ಗಡ್ಲೆ ಪುಡಿ ಹಾಕ್ಕೊಳ್ತಾ ಇದ್ದೀನಿ. ಇದು ನುಣ್ಣಗಾಗಿದೆ. 1 ಕಪ್ಪು ಕಡಲೆ ಹಿಟ್ಟು ಹಾಕ್ಕೊಳ್ತಾ ಇದ್ದೀನಿ. ಇದಕ್ಕೆ ಬಿಳಿ ಎಳ್ಳು ಹಾಕ್ಕೊಳ್ತಾ ಇದ್ದೀನಿ. ನಾನಿಲ್ಲಿ ಸ್ವಲ್ಪ ಜಾಸ್ತಿ ಹಾಕ್ಕೊಳ್ತೀನಿ, ನಿಮ್ಗೆ ಎಷ್ಟು ಬೇಕು ಅಷ್ಟು ನೋಡಿ ಹಾಕ್ಕೊಳ್ಳಿ. ಸ್ವಲ್ಪ ಓಮ್ ಕಾಳು ಹಾಕ್ಕೊಳ್ತೀನಿ ಸ್ಮೆಲ್ಗೋಸ್ಕರ. ಟೇಸ್ಟು ಚೆಂದಾಗಿ ಬರುತ್ತೆ ಓಮ್ ಕಾಳು ಹಾಕೊಂಡ್ರೆ. ಈಗ ಬೆಣ್ಣೆನ ಮೆಲ್ಟ್ ಮಾಡಿ ತರ್ತೀನಿ. ಅಷ್ಟರಲ್ಲಿ ಇದನ್ನು ಸ್ವಲ್ಪ ಕಲಿಸ್ಕೊಬಿಡ್ತೀನಿ. ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ತೀನಿ. ಇದನ್ನು ಫಸ್ಟ್ ಚೆಂದ ಕಲಿಸ್ಕೊಳ್ತೀನಿ. ಎಲ್ಲ ಮಿಕ್ಸ್ ಮಾಡ್ಕೋಬೇಕು. ಮಕ್ಕಳಿಗೆಲ್ಲ ರಜೆ ಇದೆ, ಮನೆಯಲ್ಲಿ ಇರ್ತಾರೆ. ನಾವು ಸಂಜೆ ಟೈಮ್ ಕಾಫಿ ಟೈಮಲ್ಲೆಲ್ಲ ಇದನ್ನು ಮಾಡ್ಕೊಂಡು ಮನೆಯಲ್ಲೇ ತಿನ್ಬೋದು. ಹೊರಗಿಂದ ತಂದು ತಿನ್ನೋದಕ್ಕಿಂತ ಆದಷ್ಟು ಮನೆಯಲ್ಲೇ ಮಾಡ್ಕೊಂಡು ತಿನ್ನಿ, ಚೆಂದ ಇರುತ್ತೆ, ಆರೋಗ್ಯಕ್ಕೂ ಒಳ್ಳೆಯದು. ಈಗ ಇದೆಲ್ಲ ಮಿಕ್ಸ್ ಆಗಿದೆ. ನಾನು ಬೆಣ್ಣೆನ ಮೆಲ್ಟ್ ಮಾಡಿ ತಗೊಳ್ತೀನಿ. ಬೆಣ್ಣೆನ ಒಂದು ಸ್ವಲ್ಪ ಬಿಸಿ ಮಾಡಿ ತಂದಿದ್ದೀನಿ, ಅದಕ್ಕೆ ಹಾಕ್ಕೊಳ್ತಾ ಇದ್ದೀನಿ. ಇದನ್ನೆಲ್ಲ ಚೆಂದಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಇದೀಗೆಲ್ಲ ಚೆಂದಾಗಿ ಮಿಕ್ಸ್ ಆಗಿದೆ. ನಾವು ಉಂಡೆ ಕಟ್ಕೊಂಡ್ರೆ ಹಿಂಗೆ ಬರಬೇಕು, ಆವಾಗ ಅದ ಚೆಂದಾಗಿ ಬಂದಿರುತ್ತೆ ಅಂತ. ನಿಮಗೆ ಬೆಣ್ಣೆ ಮುರುಕು ಕ್ಲೀನಾಗಿ ಚೆಂದಾಗಿ ಬರುತ್ತೆ. ನಾನಿವಾಗ ಇದನ್ನು ನೀರು ಹಾಕಿ ಚೆಂದಾಗಿ ಕಲಿಸ್ಕೊಳ್ತೀನಿ. ನೀರು ಸ್ವಲ್ಪ ಹಾಕಿ ಕಲಿಸ್ಕೊಳ್ಳಿ, ಒಂದೇ ಸಲ ಹಾಕಿ ಕಲಿಸ್ಬೇಡಿ. ತೆಳ್ಳಗಾಗೋದ್ರೆ ಮತ್ತೆ ಅಕ್ಕಿ ಹಿಟ್ಟು ಹಾಕಿದ್ರೆ ಅದು ಚೆಂದಾಗಿ ಬರಲ್ಲ. ಇದು ನೀವು ಚೆಂದಾಗಿ ಕಲಿಸ್ಕೊಂಡಷ್ಟು ಚೆಂದ ಕ್ರಿಸ್ಪಿಯಾಗಿ ಬರುತ್ತೆ ಬೆಣ್ಣೆ ಮುರುಕು. ಈಗ ಇದು ರೆಡಿ ಆಗಿದೆ ಹಿಟ್ಟು. ನೋಡಿ, ಹಿಂಗಂದ್ರೆ ಹಿಂಗೆ ಬಿದ್ದರೆ ಸಾಕು. ನಾನು ಈ ಹಿಟ್ಟನ್ನ ಚಕ್ಲಿ ಒಳಗೆ ಹಾಕ್ಕೊಳ್ತೀನಿ. ಇಲ್ಲಿ ಎಣ್ಣೆ ಕಾಯಕ್ಕೆ ಇಟ್ಟಿದ್ದೆ, ಎಣ್ಣೆ ಕಾದಿದೆ. ಈಗ ಇಲ್ಲಿ ಎಣ್ಣೆ ಕಾದಿದೆ. ನಾನು ಚಕ್ಲಿ ಒಳಗೆ ಹಿಟ್ಟು ತುಂಬಿಕೊಂಡು ತಗೊಂಡಿದ್ದೀನಿ. ಈಗ ನಾನು ಡೈರೆಕ್ಟು ಎಣ್ಣೆಗೆ ಬಿಡ್ತೀನಿ.
ಅದು ಸ್ವಲ್ಪ ಬೇಯಲಿ. ಈಗಲೇ ನಾವೇನಾದರೂ ತಿರ್ವಾಕಕ್ಕೆ ಹೋದರೆ ಅದು ಪೂರ ಪುಡಿ ಆಗೋಗ್ಬಿಡುತ್ತೆ. ಈಗ ಇದು ರೆಡಿ ಆಗಿದೆ, ತೆಗಿತಾ ಇದ್ದೀನಿ. ನಿಮಗಿಷ್ಟು ಕಲರ್ ಬಂದರೆ ಸಾಕು, ಮತ್ತು ಆಮೇಲೆ ಸ್ವಲ್ಪ ಕಲರ್ ಬರುತ್ತೆ ಅದು ಬಿಸಿಗೇನೆ. ನೋಡಿ, ಈಗ ಬೆಣ್ಣೆ ಮುರುಕು ರೆಡಿ ಆಗಿದೆ. ನೀವು ಮನೆಯಲ್ಲಿ ಮಾಡ್ಕೊಂಡು ತಿನ್ನೋಡಿ. ನೋಡಿ ಎಷ್ಟು ಚಂದ ಕ್ರಿಸ್ಪಿಯಾಗಿ ಬಂದಿದೆ. ಟೇಸ್ಟು ಅಷ್ಟೇ ತುಂಬ ಚೆಂದಾಗಿ ಬಂದಿದೆ. ಇದೇ ಮೆಥಡಲ್ಲಿ ನೀವು ಮನೆಯಲ್ಲಿ ಮಾಡಿ ನೋಡಿ, ಹಾಗೆ ಬರುತ್ತೆ, ಚೆಂದ ಇದೆ. ನನ್ನ ವಿಡಿಯೋ ನೋಡೋರೆಲ್ಲ ನನಗೆ ಸಪೋರ್ಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಐಕನ್ನ ಒತ್ತಿ. ದೇವರೆಲ್ಲರಿಗೂ ಒಳ್ಳೇದು ಮಾಡಲಿ ಅಂತ ನಾನು ದೇವರಲ್ಲಿ ಬೇಡ್ಕೊಳ್ತೀನಿ. ಆಚೆ ಪ್ರಾಣಿ ಪಕ್ಷಿಗಳಿಗೆ ಸ್ವಲ್ಪ ನೀರಿಡಿ, ನಿಮಗೆ ಪುಣ್ಯ ಬರುತ್ತೆ. ಯಾರೂ ಮೂಗು ಪ್ರಾಣಿಗಳಿಗೆ ಹೊಡಿಯೋಕ್ಕೆ ಹೋಗಬೇಡಿ. ಥ್ಯಾಂಕ್ ಯು.